Welcome back to English So Easy. We've already mastered how to describe where things are and where they are going, but English grammar has a deeper layer. ಇಂಗ್ಲಿಷ್ ಸೋ ಈಸಿ ಚಾನಲ್ಗೆ ನಿಮ್ಮೆಲ್ಲರಿಗೆ ಮರುಸ್ವಾಗತ. ವಸ್ತುಗಳು ಎಲ್ಲಿವೆ ಮತ್ತು ಎಲ್ಲಿ ಸಾಗುತ್ತಿವೆ ಎಂದು ಹೇಳುವುದನ್ನು ನಾವು ಈಗಾಗಲೇ ಕಲ್ತಿದ್ದೀವಿ. ಆದರೆ ಇಂಗ್ಲಿಷ್ ಗ್ರಾಮರ್ನಲ್ಲಿ ಇದಕ್ಕಿಂತಲೂ ಮುಖ್ಯವಾದ ಕೆಲವು ವಿಷಯಗಳಿವೆ. ಟುಡೇ ವಿ ಆರ್ ಲರ್ನಿಂಗ್ ಅಬೌಟ್ ಪ್ರಿಪೋಸಿಷನ್ಸ್ ಆಫ್ ಏಜೆಂಟ್. ಇನ್ಸ್ಟ್ರುಮೆಂಟ್ ಆ್ಯಂಡ್ ಪೊಸಿಷನ್. ಏಜೆಂಟ್ ಅಂತಂದರೆ ಯಾರು ಕೆಲಸ ಮಾಡಿದರು ಅಂತ ಅರ್ಥ. ಇನ್ಸ್ಟ್ರುಮೆಂಟ್ ಅಂದರೆ ಯಾವ ಉಪಕರಣ, ದ ಟೂಲ್. ಆ್ಯಂಡ್ ಪೊಸೆಷನ್ ಅಂತಂದರೆ ಮತ್ತು ವಸ್ತು ಯಾರಿಗೆ ಸೇರದು ಅಂತ ಅರ್ಥ. ಅಂದರೆ ಹೂ ಓನ್ಸ್ ವಾಟ್. Agent is who did the work, instrument is the tool they used, and possession is who owns what. ಅಂತಂದರೆ ಆ ವಸ್ತು ಯಾರಿಗೆ ಸೇರಿದ್ದು ಅಂತ ನಾವಿವತ್ತು ತಿಳಿಯೋಣ. ಇದು ಪರೀಕ್ಷೆಯ ದೃಷ್ಟಿಯಿಂದ ಅತಿ ಮುಖ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಯುವರ್ ಎಕ್ಸಾಮಿನೇಷನ್. By, with, of. Without these, your sentences are incomplete. Think of them as a glue that connects people to their action. ಈ ಪದಗಳಿಲ್ಲದೆ ವಾಕ್ಯಗಳು ಪೂರ್ಣ ಅಂತ ಅನ್ಸ್ಕೊಳ್ಳೋದಿಲ್ಲ. ಒಬ್ಬ ವ್ಯಕ್ತಿ ಮತ್ತು ಅವನ ಕೆಲಸಗಳ ನಡುವೆ ಸಂಬಂಧ ಕಲ್ಪಿಸುವ ಗಮ್ ಥರ ಆ್ಯಕ್ಟ್ ಮಾಡುತ್ತೆ, ಇದು ಗ್ಲೂ ಥರ ಆ್ಯಕ್ಟ್ ಮಾಡುತ್ತೆ ಈ ಪ್ರಿಪೋಸಿಷನ್ಸ್. ಬೈ, with, of. I'm going to explain these logic-based prepositions, and immediately after that we will have our 10-question preposition battle. Are you ready to get that 100 on 100 score? ಮೊದಲು ನಾನು ಈ ನಿಯಮಗಳನ್ನು ವಿವರಿಸ್ತೀನಿ. ತಕ್ಷಣವೇ ನಿಮಗಾಗಿ 10 ಪ್ರಶ್ನೆಗಳ ರಸಪ್ರಶ್ನೆ ಇರುತ್ತದೆ. ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ಪಡೆಯಲು ನೀವು ಸಿದ್ಧರಿದ್ದೀರಾ? ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಬನ್ನಿ ಪಾಠ ಶುರು ಮಾಡೋಣ. ಪಾಠ ಶುರು ಮಾಡೋದಕ್ಕೆ ಮುಂಚೆ ಮತ್ತೊಮ್ಮೆ ನಿಮಗೆ ನೆನಪಿಸ್ತೀನಿ. ಕರ್ತೃ ಅಂತಂದರೆ ಏಜೆಂಟ್, ಉಪಕರಣ ಅಂತಂದರೆ ಟೂಲ್, ಹಾಗೂ ಪೊಸಿಷನ್ ಅಂತಂದರೆ ಯಾರಿಗೆ ಸೇರಿದ್ದು, ಸಂಬಂಧ ಅಂತ ಅರ್ಥ. ಯಾರಿಗೆ ಸೇರಿದ್ದು. ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಬನ್ನಿ ಹಾಗಾದರೆ ಪಾಠ ಶುರು ಮಾಡೋಣ. ಈಗ ನಾವು ಪ್ರಿಪೋಸಿಷನ್ ಆಫ್ ಏಜೆಂಟ್, ಇನ್ಸ್ಟ್ರುಮೆಂಟ್ ಆ್ಯಂಡ್ ಪೊಸಿಷನ್, ಇದು ಮೂರರ ಬಗ್ಗೆ ನೋಡೋಣ. ಲೆಟ್ ಅಸ್ ಸಿ ವಾಟ್ ದಿಸ್ ಪ್ರಿಪೋಸಿಷನ್ ಆಫ್ ಏಜೆಂಟ್, ಇನ್ಸ್ಟ್ರುಮೆಂಟ್ ಆ್ಯಂಡ್ ಪೊಸಿಷನ್ ಇಸ್. ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ದಿಸ್ ಪ್ರಿಪೋಸಿಷನ್ ಆಫ್ ಏಜೆಂಟ್, ಇಟ್ ಟೆಲ್ಸ್ us the doer of the action. Okay, when a person or an animal performs an action, we use by. That is, who did it. ಒಂದು ಕೆಲಸವನ್ನು ಯಾರು ಮಾಡಿದರು ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಬೈ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದ ಕೇಕ್ ವಾಸ್ ಮೇಡ್ ಬೈ ಮದರ್. ದ ಸಾಂಗ್ ವಾಸ್ sung by Arjun. So here we are using the preposition by. ಯಾರು ಮಾಡಿದರು, ಹೂ ಇಸ್ ದ ಏಜೆಂಟ್. ಕರ್ತೃ ಯಾರು, ಅರ್ಜುನ್ ಹಾಡನ್ನು ಹಾಡಿದರು. ಓಕೆ, ಮುಂದೆ ಪ್ರಿಪೋಸಿಷನ್ ಆಫ್ ಇನ್ಸ್ಟ್ರುಮೆಂಟ್ ಅಂತ ಅಂದರೆ ಏನು ನೋಡೋಣ. ದಿಸ್ ಟೆಲ್ಸ್ us the tool used to do the work. This is where the students get confused. We use the word with for tool instruments, and that is used to complete the work, and that is what was used, the tool was used. I wrote the answer with a pen. Write with a pen. He cut the apple with a knife. ನಾನು ಪೆನ್ನಿನಿಂದ ಬರೆದೆ, ಅವನು ಚಾಕುವಿನಿಂದ ಸೇಬನ್ನು ಕತ್ತರಿಸಿದನು. ಯಾವುದರಿಂದ ಅಂತ ಉಪಯೋಗಿಸ್ತೀವಲ್ಲ, ಅದಕ್ಕೆ
ವಿತ್, ಇಟ್ ಇಸ್ ದ ಇನ್ಸ್ಟ್ರೂಮೆಂಟ್. ಈ ಪ್ರಿಪೋಸಿಷನ್ ಇದು ಯಾವುದರಿಂದ ಅಂತ ಹೇಳುತ್ತೆ, ಉಪಕರಣದ ಬಗ್ಗೆ ಮಾತಾಡುತ್ತೆ. ದರ್ ಇಸ್ ಒನ್ ವೆರಿ ಈಸಿ ರೂಲ್. ವೆನ್ ಯು are using by, this by, it is a person, and when you are using with, it is usually with a tool, that is with plus a tool or an object, that is with a knife, with a pen. ಈಗ preposition of possession ನೋಡೋಣ. Here this tells us the ownership or belonging. If we use of to show that something belongs to someone or is a part of something else. Okay, ಒಂದು ವಸ್ತು ಯಾರಿಗೆ ಸೇರಿದ್ದು ಅಥವಾ ಯಾವುದರ ಭಾಗ ಅಂತ ತೋರಿಸಲು ನಾವು ಪ್ರಿಪೋಸಿಷನ್ ಆಫ್ ಪೊಸೆಷನ್ ನ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ದ ಕಲರ್ ಆಫ್ ದ ಸ್ಕೈ ಅಂದ್ರೆ ಆಕಾಶದ ಬಣ್ಣ, ಯಾವುದರ ಆಕಾಶದ ಬಣ್ಣ. ದ ಪೇಜಸ್ ಆಫ್ ದ ಬುಕ್, ಯಾವುದರ ಹಾಳೆ, ಪುಸ್ತಕದ ಹಾಳೆ, ಆಯ್ತಾ, ಪುಸ್ತಕದ ಪುಟಗಳು. ಅ ಫ್ರೆಂಡ್ ಆಫ್ ಮೈನ್ ಅಂದ್ರೆ ಯಾರ ಸ್ನೇಹಿತ, ನನ್ನ ಸ್ನೇಹಿತ. ಸೊ ಇಟ್ ಇಸ್ ದ ಕಲರ್ ಆಫ್ ದ ಸ್ಕೈ, ಪೇಜಸ್ ಆಫ್ ದ ಬುಕ್ ಅಂಡ್ ಅ ಫ್ರೆಂಡ್ ಆಫ್ ಮೈನ್, ನನ್ನ. ಸೊ ದಿಸ್ ಶೋಸ್ ದ ಪೊಸೆಷನ್. ನಿಮ್ಗೆ ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ಈಗ ನಮ್ಮ ಕ್ವಿಜ್ನ ಶುರು ಮಾಡೋಣ. ಅದಕ್ಕೂ ಮುಂಚೆ ನಾನು ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ತುಂಬ ಜನ ಮಕ್ಕಳು ನಾನು ನೋಡಿದ್ದೀನಿ ಪರೀಕ್ಷೆನಲ್ಲಿ ಇದರಿಂದ ಮಾರ್ಕ್ಸನ್ನು ಕಳ್ಕೊಳ್ತಾ ಇದ್ದೀರಾ. ಇದೇನು ಅಂತಂದರೆ ದ ಯೂಸೇಜ್ ಆಫ್ BESIDE, beside, besides. ಇದರ ಎರಡರ ನಡುವೆ ಡಿಫ್ರೆನ್ಸ್ ಗೊತ್ತಾಗದೆ ನೀವು ಮಾರ್ಕ್ಸ್ ಕಳ್ಕೊಳ್ತಿದ್ದೀರಾ. ಮೆನಿ ಸ್ಟೂಡೆಂಟ್ಸ್ ಥಿಂಕ್ ದೀಸ್ ಮೀನ್ ದ ಸೇಮ್ ಥಿಂಗ್ ಬಟ್ ದೇ ಡೋಂಟ್. ಬಿಸೈಡ್ ಅಂತಂದ್ರೆ ಅರ್ಥ ಪಕ್ಕದಲ್ಲಿ. You know, this is next to. That is, it is the physical location. Okay, for example, you sit beside me ಅಂದ್ರೆ ನನ್ನ ಪಕ್ಕದಲ್ಲಿ ಕೂತ್ಕೋ, ಸಿಟ್ ನೆಕ್ಸ್ಟ್ ಟು ಮೀ ಅಂತ. ಬಿಸೈಡ್ಸ್ ಅಂತಂದ್ರೆ ಅದರ ಜೊತೆಗೆ. ಅದರ ಜೊತೆಗೆ ಅಂದ್ರೆ ಹೊರತುಪಡಿಸಿ, ಮೀನ್ಸ್ ಇನ್ ಅಡಿಷನ್ ಟು. ಓಕೆ, ಇಂಗ್ಲಿಷನ್ನು ಹೊರತುಪಡಿಸಿ ನಾನು ಕನ್ನಡವನ್ನು ಮಾತಾಡುತ್ತೀನಿ. ಬಿಸೈಡ್ಸ್ ಇಂಗ್ಲಿಷ್ ಐ ಸ್ಪೀಕ್ ಕನ್ನಡ. ಇಟ್ ಈಸ್ ಇಂಗ್ಲಿಷನ್ನು ಹೊರತುಪಡಿಸಿ ನಾನು ಕನ್ನಡನೂ ಮಾತಾಡ್ತೀನಿ. ಬಿಸೈಡ್ಸ್ ಇಂಗ್ಲಿಷ್ ಐ ಸ್ಪೀಕ್ ಕನ್ನಡ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಡಿಫರೆನ್ಸ್ between beside and besides. So don't make this mistake when you get it in the question paper. This is where I've seen students losing marks in the exams. So this time I'm sure you've got this right and you're going to write it correctly in your exams. Now let's move on to the much awaited quiz. It starts now. ನಾನು ಈಗಾಗಲೇ ಹಿಂದೆ ಮಾಡಿರೋ ಪಾಠ ಎಲ್ಲ ನೀವು ನೋಡ್ಕೊಂಡಿದ್ರೆ ಈ ಕ್ವಿಝಲ್ಲಿ ನಿಮಗೆ ಔಟ್ ಆಫ್ ಔಟ್ ಬರೋದು ಗ್ಯಾರಂಟಿ. ಇಫ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ವಾಟ್ ಎವರ್ ಐ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಕ್ಲಾಸಸ್, ಐ ಆಮ್ ಶ್ಯೂರ್ ಯು ವಿಲ್ ರಾಕ್ ಇನ್ ದಿಸ್ ಎಕ್ಸಾಮ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ಲೀಸ್ ಪಾಸ್ ದ ವಿಡಿಯೋ. Don't look into the answer right away. Pause the video, write the answer in a piece of paper or in your notebook, and then you can check the correct answer. So the secret was shared dash the two best friends, options between, among, with, of. And the correct answer is, I hope you have all written between. Why? Because we use between when referring to two people or things. Okay? ಕೇವಲ ಇಬ್ಬರು ವ್ಯಕ್ತಿಗಳ ನಡುವೆ ಏನಾದರೂ ಹಂಚಿಕೊಂಡಾಗ ಅಥವಾ ಮಾತನಾಡುವಾಗ ಬಿಟ್ವೀನ್ ಬಳಸ್ತೀವಿ. ನೆಕ್ಸ್ಟ್ ಒನ್, ದ ಟೀಚರ್ ಡಿಸ್ಟ್ರಿಬ್ಯೂಟೆಡ್ ಸ್ವೀಟ್ಸ್ ಡ್ಯಾಶ್ ಆಲ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ದ ಕರೆಕ್ಟ್ ಆನ್ಸರ್ ಇಸ್ ಅಮಾಂಗ್. ವೈ? ವಿ ಯೂಸ್ ಅಮಾಂಗ್ ವೆನ್ ರೆಫರಿಂಗ್ ಟು ಮೋರ್ ದ್ಯಾನ್ ಟೂ ಪೀಪಲ್ ಆರ್ ಅ ಗ್ರೂಪ್. ಓಕೆ, ಒಂದು ದೊಡ್ಡ ಗುಂಪಿನ ಬಗ್ಗೆ ಮಾತಾಡುವಾಗ ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುಗಳ ಬಗ್ಗೆ ಮಾತನಾಡುವಾಗ ಅಮಾಂಗ್ ಬಳಸಬೇಕು.
Next, third one, he is suffering dash a severe headache. By a severe headache, with a severe headache, from or of. What is the correct answer? What have you written? The correct answer is from. We use from with suffering. Always use from with suffering to indicate the cause of the pain. ಓಕೆ, ಯಾವುದಾದ್ರೂ ಕಾಯಿಲೆ ಅಥವಾ ನೋವಿನಿಂದ ಬಳಲ್ತಿದ್ದಾಗ ಅದನ್ನು ಸೂಚಿಸಲು ಅಂದರೆ ಸಫರಿಂಗ್ ಪದದ ಜೊತೆಗೆ ನಾವು ಫ್ರಮ್ ಬಳಸ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಫ್ರಮ್. ಫೋರ್ತ್ ಒನ್, ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಡ್ಯಾಶ್ ಕರ್ನಾಟಕ. ದ ಕರೆಕ್ಟ್ ಆನ್ಸರ್, ಐ ಆಮ್ ಶ್ಯೂರ್ ಯು ಆಲ್ ಗಾಟ್ ಇಟ್ ರೈಟ್. ಇಟ್ ಈಸ್ ಆಫ್ ಕರ್ನಾಟಕ because of is used to show possession or that one thing belongs to the other. ಒಂದು ಸ್ಥಳ ಅಥವಾ ಒಂದು ವಸ್ತು ಮತ್ತೊಂದಕ್ಕೆ ಸೇರಿದೆ ಅಥವಾ ಅದರ ಭಾಗವಾಗಿದೆ ಅಂತ ತೋರಿಸಲು ನಾವು ಆಫ್ ಬಳಸ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್, ಕಮ್ ಸಿಟ್ ಡ್ಯಾಶ್ ಮೀ. ಎಸ್, ಈ ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸಿದ್ದೀನಿ. ಏನು ಇದ್ರ ಕರೆಕ್ಟ್ ಆನ್ಸರ್ ಹೇಳಿ? ಇಟ್ ಈಸ್ beside me. Why? Beside means next to. Okay, so beside without yes, it is ಈ ಎಸ್ ಅಂತ ಇರೋದಿಲ್ಲ, ಇದು ಬೇರೆ ಮೀನಿಂಗ್. ನಿಮ್ಗೆ ನೋಡಿದ ತಕ್ಷಣ ಎರಡು ಒಂದೇ ಅನ್ಸುತ್ತೆ, ಬಟ್ ದೇ ಆರ್ ನಾಟ್. ಇಟ್ ಈಸ್ ಬಿಸೈಡ್ ಮೀ. ಯಾರಾದರೂ ಅಥವಾ ಯಾವುದರ ಪಕ್ಕದಲ್ಲಿ ಅಂತ ತಿಳಿಸೋದಕ್ಕೆ ನಾವು ಬಿಸೈಡ್ ಬಳಸ್ತೀವಿ. ಆಯ್ತಾ? ಆರನೇದು ನೋಡೋಣ. ಸಿಕ್ಸ್ತ್ ಒನ್, ಐ ಹ್ಯಾವ್ ಮೆನಿ ಫ್ರೆಂಡ್ಸ್ ಡ್ಯಾಶ್ ರಾಹುಲ್. ಇದಕ್ಕೆ ಸರಿಯಾದ ಉತ್ತರ ಏನು ಹೇಳಿ ನೋಡೋಣ? ಇಟ್ ಈಸ್ ಎಸ್, ಕರೆಕ್ಟ್. ಇಟ್ ಈಸ್ ಬಿಸೈಡ್ಸ್. ಅಂದರೆ ಬಿಸೈಡ್ಸ್ ಮೀನ್ಸ್ ಇನ್ ಅಡಿಷನ್ ಟು ಆರ್ ಅಪಾರ್ಟ್ ಫ್ರಮ್. ಓಕೆ, ಒಬ್ಬ ವ್ಯಕ್ತಿನ ಹೊರತುಪಡಿಸಿ ಅಥವಾ ಅವನಲ್ಲದೆ ಇನ್ನೂ ಅನೇಕರಿದ್ದಾರೆ ಅಂತ ಹೇಳೋದಕ್ಕೆ ನಾವು ಬಿಸೈಡ್ಸ್ ಪದನ ಉಪಯೋಗಿಸ್ತೀವಿ. ನೆಕ್ಸ್ಟ್ ಒನ್, ಹೀ ಕಟ್ ದ ಆಪಲ್ ಡ್ಯಾಶ್ ಅ ಶಾರ್ಪ್ ನೈಫ್. ಈಗಾಗಲೇ ಈ ವಿಡಿಯೋದಲ್ಲೇ ನಾವು ನೋಡಿದ್ದೀವಿ. ಇಟ್ ಈಸ್ ಆನ್ ಇನ್ಸ್ಟ್ರೂಮೆಂಟ್, ಉಪಕರಣ ಅಂತ ಸೂಚಿಸೋದಕ್ಕೆ ಯಾವ ಪ್ರಿಪೋಸಿಷನ್ನ ಉಪಯೋಗಿಸ್ತೀವಿ ನಾವು? ವಿ ಯೂಸ್ ದ ಪ್ರಿಪೋಸಿಷನ್ ವಿತ್. ಹೀ ಕಟ್ ದ ಆಪಲ್ ವಿತ್ ಅ ಶಾರ್ಪ್ ನೈಫ್. ದಟ್ ಈಸ್, it is used to indicate the instrument or the tool to perform the task. ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಬಳಸುವ ಉಪಕರಣ, ಟೂಲ್ನ ಸೂಚಿಸೋದಕ್ಕೆ ನಾವು ಏನು ಬಳಸ್ತೀವಿ? ವಿತ್. ನೆಕ್ಸ್ಟ್ ಒನ್, ದಿಸ್ ಪೋಮ್ ವಾಸ್ ರಿಟನ್ ಡ್ಯಾಶ್ ಸರೋಜಿನಿ ನಾಯ್ಡು. ದ ಕರೆಕ್ಟ್ ಆನ್ಸರ್ ಇಸ್ ಬೈ. ಟೆಲ್ ಮಿ ವೈ ವಿ ಆರ್ ಯೂಸಿಂಗ್ ಬೈ. ಇದೇ ವಿಡಿಯೋದಲ್ಲಿ ನೋಡಿದ್ದೀವಿ ನಾವು. ಬಿಕಾಸ್ ಬೈ suggests an agent or a person. ಅಂದರೆ ಯಾರು ಕೆಲಸ ಮಾಡಿದ್ರು ಅಂತ ತಿಳಿಸೋದನ್ನ ನಾವು ಬೈಯಿಂದ ಹೇಳ್ತೀವಿ. ನೆಕ್ಸ್ಟ್ ನೈನ್ತ್ ಒನ್, ಐ ಆಮ್ ವೇಟಿಂಗ್ ಡ್ಯಾಶ್ ದ ಬಸ್. ಕರೆಕ್ಟ್ ಆನ್ಸರ್, ಎಸ್, ಇಟ್ ಈಸ್ ಫಾರ್ ದ ಬಸ್. ಯು ನೋ, ಫಾರ್ ಟು ಶೋ ಅ ಪರ್ಪಸ್ ಆರ್ ಹೂ ಆರ್ ವಾಟ್ you are waiting for. ಓಕೆ, ಕಾಯುವಿಕೆಯ ಉದ್ದೇಶ ಅಥವಾ ಯಾರನ್ನಾದರೂ ನೀವು ನಿರೀಕ್ಷಿಸ್ತಿದ್ದೀರಾ ಅಂತ ತಿಳಿಸೋದಕ್ಕೆ ನಾವು ವೆಯ್ಟ್ ಜೊತೆ ಏನನ್ನ ಉಪಯೋಗಿಸ್ತೀವಿ? ಫಾರ್ ಉಪಯೋಗಿಸ್ತೀವಿ. ಅರ್ಥ ಆಯ್ತಾ ಮಕ್ಕಳ? ವಿ ಯೂಸ್ ಫಾರ್. ಸೊ ಫಾರ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಒನ್, ದ ಗರ್ಲ್ ಡ್ಯಾಶ್ ರೆಡ್ ಹೇರ್ ಇಸ್ ಮೈ ಕಸಿನ್. ಎಸ್, the correct answer here is with. The girl with red hair. With is used to describe a physical feature or a characteristic a person has. ಒಬ್ಬ ವ್ಯಕ್ತಿಯ ದೈಹಿಕ ಲಕ್ಷಣ ಅಥವಾ ಅವಳು ಹೊಂದಿರುವ ವೈಶಿಷ್ಟ್ಯನ ನಾವು ವಿವರಿಸಲು ಈ ವಿತ್ ಪದನ ಬಳಸ್ತೀವಿ. ಓಕೆ, ವಿ ಯೂಸ್ ವಿತ್. ಕಮ್ ಆನ್,
tell me how many answers you have got it right. Just show me if you have got 10 on 10 or 7 or 10, 5 or 10. What is your score? You let me know in the comment section. I'll be eagerly waiting for your reply so that accordingly I can prepare my next videos. If you find any area challenging, do let me know. I will prepare a video on that topic. If you like this video, do give it a like and then share it with your friends and encourage them to subscribe the channel. See you in the next video. Thank you.